ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ನಮ್ಮ ಮನೆಯಿಂದ ಒಂದು 37-40 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲಿ ಅಂದರೆ ಭೈರತಿಗೆ ಬಂದಿದ್ದೀವಿ. ಭೈರತಿನಲ್ಲಿ ರಾಂಪುರ ಅಂತ. ಇಲ್ಲಿಗೆ ಏನಕ್ಕೆ ಬಂದಿದ್ದೀವಿ ಅಂದರೆ SP ಬಿರಿಯಾನಿ ಸೆಂಟರ್. ಸೊ SP ಬಿರಿಯಾನಿ ತಿನ್ನೋಣ ಬಂದಿದ್ದೀವಿ. SP ಬಿರಿಯಾನಿ ಬಂದು ಆವಳಹಳ್ಳಿನಲ್ಲಿ ಫೇಮಸ್ ಬಿರಿಯಾನಿ SP ಬಿರಿಯಾನಿ. ಏನಕ್ಕೆ ಫೇಮಸ್ ಅಂದರೆ ಅವ್ರ ಹತ್ರ ಯಾವಾಗಲೂ ನೀವು ಮಧ್ಯಾಹ್ನದ ಊಟ ಟೈಮ್ಗೆ ಹೋದರೆ ಫುಲ್ಲು ರಶ್ ಇರುತ್ತೆ. ಬಿರಿಯಾನಿ ತೊಗೊಂಡ್ರೆ ಅನ್ಲಿಮಿಟೆಡ್ ರೈಸ್, ಬಿರಿಯಾನಿ ರೈಸ್ ಎಷ್ಟು ಬೇಕಾದ್ರೂ ತಿನ್ಬೋದು. ನೀವು ಸರ್ವ್ ಮಾಡ್ತಾನೆ ಇರ್ತಾರೆ. ಮುದ್ದೆ ಊಟ ತೊಗೊಂಡ್ರೆ ಮುದ್ದೆ ಎಷ್ಟು ಬೇಕಾದ್ರೂ ತಿನ್ಬೋದು. ಮುದ್ದೆನ ಅನ್ಲಿಮಿಟೆಡು, ಬಿರಿಯಾನಿ ರೈಸು ಅನ್ಲಿಮಿಟೆಡು. ಸೊ ಅದೇ ಕಾನ್ಸೆಪ್ಟು ಈಗ ಇಲ್ಲಿ ಭೈರತಿನಲ್ಲಿ ಕೂಡ ಶುರು ಮಾಡಿದ್ದಾರೆ. ದೊಡ್ಡದಾದ ಹೋಟೆಲ್ಲು. ಸೊ ಹಿಂದೆ ಕಾಣಿಸ್ತಾ ಇರ್ಬೋದು, ಉದ್ದಗಿದೆ, ಬೇಜಾನ್ ಟೇಬಲ್ಸು. ಊಟ ಟೈಮ್ಗೆ ಬಂದಿದ್ದೀವಿ. ತುಂಬ ಲೇಟ್ ಮಾಡಿದ್ರೆ ಹೋಗ್ಬಿಟ್ಟು ಏನೇನು ಸಿಗುತ್ತೆ ಅಂತ ತಿಳ್ಕೊಂಡು ಸೇಮ್ ಮೈನ್ ಬಿರಿಯಾನಿ ತಿನ್ನೋಕ್ಕೆ ಬಂದಿರೋದು. ಬಾಯಿ ಕೆಟ್ಟೋಗಿದೆ. ಸೊ ಟ್ರಾವೆಲ್ ಎಲ್ಲ ಮಾಡಿ ಬೇರೆ ಬೇರೆ ಊಟಗಳು ಏನೇನೋ ತಿಂದ್ಬಿಟ್ಟು ನಮ್ಮ ಊಟ ತಿನ್ನಬೇಕು. ಅದಕ್ಕೆ ಕಂಟಿನ್ಯೂಸ್ ಆಗಿ ಬಿರಿಯಾನಿ ಬೇಟೆನೇ ಮಾಡ್ತಾಯಿದ್ದೀವಿ. ಸೊ ಇದು ಕೂಡ ಒಂದು ಸ್ಟಾಪು. ಬಾಯಲ್ಲಿ ನೀರು ಬರ್ತದೆ. ತುಂಬ ಲೇಟ್ ಮಾಡಿದ್ರೆ ಹೋಗೋಣ. ಜಾಗದ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು. ಇದು ಅವರ ಹೊಸ ಬ್ರಾಂಚ್, 6 ತಿಂಗಳಾಗಿದೆ. ಸೊ ಹಳೆ ಬ್ರಾಂಚು ಹಂಗೆ ಇದೆ, ಅಲ್ಲೂ ಕೂಡ ಸಿಗುತ್ತೆ ಆವಳಹಳ್ಳಿ. ಇಲ್ಲಿ ಸುತ್ತಮುತ್ತ ಇರೋರಿಗೆ ಇದು. ಸೊ ಈಗ ತುಂಬ ಲೇಟ್ ಮಾಡಿದ್ರೆ ಒಳಗೆ ಹೋಗೋಣ, ಬನ್ನಿ. ಫಸ್ಟ್ ಟೈಮು ಇಷ್ಟೊಂದು ಆರ್ಡ್ರ್ ಮಾಡ್ಕೊತಿದ್ವಿ. ಅಂದರೆ ಒಂದೇ ಐಟಮ್ನ ಜಾಸ್ತಿ ಯಾವಾಗಲೂ ಏನು ಮಾಡ್ತೀವಿ ಅಂದರೆ ಒಂದೊಂದೇ ಐಟಮ್ ತರಿಸ್ತೀವಿ. ಇಲ್ಲಿ 3 ಬಿರಿಯಾನಿ, 3 ಮಟನ್ ಊಟ, 2 ಬೋಟಿ. ಯಾಕಂದರೆ 4 ಜನನೂ ಬರ್ಗಿಟ್ಕೊಂಡು ಬಂದಿದ್ದೀವಿ. ಬಾಯಲ್ಲಿ ಮಾತಾಡೋಕ್ಕಾಗ್ತಾಯಿಲ್ಲ, ನೀರು ಸೋರ್ತಾ ಇದೆ. ನಾವು 3 ಜನ, ನಾನು ಹರ್ಷ, ಸತ್ಯ, ಬ್ರಹ್ಮ, ಸೋಮು, 4 ಜನನೂ ಒಂದು ಟ್ರಿಪ್ ಮುಗಿಸ್ಕೊಂಡ್ಬಂದ್ವಿ. ಒಂದು ಕಡೆ ನಾಲ್ಗೆ ಕೆರ ಹಿಡ್ದೋಗಿತ್ತು, ಅಲ್ಲೆಲ್ಲ ತಿಂದು. ಇವರು ಹೋಗಿ ಬಂದರು. ಅವ್ರ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಳ್ತಾಯಿದ್ರು, ಫುಲ್ ನಮ್ಮ ಊಟ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ. ಸೊ ಬಂದಾಗಿಂದ ಕಂಟಿನ್ಯೂಸ್ ಆಗಿ ಬಿರಿಯಾನಿ ಉಳ್ಳೆ ತಿಂತಾಯಿದ್ದೀವಿ. ಅದಕ್ಕೆ ಇನ್ನೊಂದು ಸ್ಪಾಟಿಗೆ ಬಂದಿರೋದು. ಸೊ ಇಲ್ಲೂ ಕೂಡ ಹೇಳಿದ್ನಲ್ಲ ಆಗಲೇ 3 ಮಟನ್ ಬಿರಿಯಾನಿನ ತರಿಸಿದ್ದೀವಿ, 3 ಪ್ಲೇಟು 3 ಜನಕ್ಕೆ. ಆಮೇಲೆ 3 ಪ್ಲೇಟು ಮುದ್ದೆ ಊಟ, ಮಟನ್ ಮುದ್ದೆ ಊಟನ ತರಿಸಿದ್ದೀವಿ. ಆಮೇಲೆ ಬೋಟಿ 2 ಪ್ಲೇಟ್ ಇದೆ. ಕಬಾಬ್ ಕೂಡ ಒಂದು ತರಿಸಿದ್ದೀವಿ. ಸೊ ಒಳಗಡೆ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಹೊಟ್ಟೆ ಹಸ್ತೋಗಿತ್ತು, ಅದಕ್ಕೋಸ್ಕರ ಗಮಕ್ಕೇನೆ ಈಗ ತಿನ್ನೋಕ್ಕೆ ಶುರು ಮಾಡಬೇಕು. ಶುರು ಮಾಡೋಣ ಬ್ರೋ. ಫಸ್ಟು ಮುದ್ದೆಯಿಂದನೇ ಶುರು ಮಾಡೋಣ. ಫುಲ್ಲು ಸಾರು, ಗಟ್ಟಿಯಾದ ಸಾರು, ನೈಸಾದ ಮುದ್ದೆ. ಅಲ್ಲಿ ಏನು ಎಕ್ಸ್ಪರ್ಟ್ ಮುದ್ದೆ ಕಟ್ತಾ ಇದ್ದಿದ್ದು, 2 ಕೈಯಲ್ಲೂ ಅವರು ರೋಲ್ ಮಾಡ್ತಾ ಇದ್ದು ನೋಡ್ತಾ ಇದ್ರೆ ಮುದ್ದೆ ಕಟ್ಟೋರು ನೋಡಿ, ಸೋರ್ತಾನೆ ಇಲ್ಲ ಸಾರು. ಫುಲ್ಲು ಗಟ್ಟಿಯಾದ ಸಾರು, ಮೆತ್ಕೊಂಡ್ಬಿಡ್ತು. ಆಹಾ, ಓಹೋ, ತುಂಬ ಮಿಸ್ ಮಾಡ್ಕೊಂಡಿದ್ವಿ ಈ ಥರ ಊಟ. ತುಂಬಾ ಮಿಸ್ ಮಾಡ್ಕೊಂಡಿದ್ವಿ. ಸೊ ಅಲ್ಲೂ ನಾವು ಹೋಗಿದ್ದ ಕಡೆನೂ ಊಟ ಇತ್ತು, ಇಂಡಿಯನ್ ಊಟ ಎಲ್ಲ ಸಿಗ್ತಾ ಇತ್ತು. ಇಂಡಿಯನಲ್ಲಿ ಇದ್ರೂ ನಿಮ್ಗೆ ಸಿಕ್ಕಿಲ್ಲ, ನಮ್ಮ ಕಡೆಯ ಊಟ ಸಿಕ್ತಿರ್ಲಿಲ್ಲ. ಬಟ್ ನಮ್ಗೆ ಅಲ್ಲಿ ಸಿಕ್ಕಿತ್ತು, ಸೌತ್ ಇಂಡಿಯನ್ ಊಟ ಸಿಕ್ಕಿತ್ತು, ತಮಿಳ್ನಾಡು ಸ್ಟೈಲ್ ಸಿಕ್ಕಿತ್ತು. ನಮ್ಮ ನಾಟಿ ಸ್ಟೈಲ್ನ ತುಂಬ ಮಿಸ್ ಮಾಡ್ಕೊತಾ ಇದ್ವಿ. ಬಟ್ ಏನು ಟೇಸ್ಟ್ ಫೀಲ್ ಬರ್ತಾ ಇದೆ, ಇದ್ರ ಮಹತ್ವ ಏನು ಅಂತ ಗೊತ್ತಾಗ್ತಾ ಇದೆ ಗುರು ನಮಗೆಲ್ಲ. ಬರೀ ಸಾರಲ್ಲಿ. ನೀವಾರ ಎಷ್ಟು ದಿನ? ನಮ್ಮದು 8 ದಿನ. ನಮ್ಮದು 13 ದಿನ. 13 ದಿನ ಬರೀ ವಡಾಪಾವ್ ತಿನ್ಕೊಂಡಿದ್ದ. ರೋಟಿ ಸಾರು, ಬರೀ ಸಾರಲ್ಲಿ ಮುಳುಗಿಸಿ ನುಂಗಿದ್ದು. ಆ ಬಾಯಲ್ಲೆಲ್ಲ ಮಟನ್ ಫ್ಲೇವರು ಸಾಕಾಗಿದೆ. ಮಟನ್ ಅಂತೂ ನೋಡ್ತಾ ಇದ್ರೆ ಇಲ್ಲಿ ಮುದ್ದೆ ಬೇಗ ನುಂಗ್ಬಿಟ್ಟು ಹೋಗ್ಬಿಡೋಣ ಮಟನ್ ಪೀಸ್ಗೆ ಅನಿಸ್ತಾ ಇದೆ. ನಮ್ದು ಕಮ್ಮಿ ಮಾತು, ಜಾಸ್ತಿ ಬ್ಯಾಟಿಂಗ್. ನಲ್ಲಿ ಮೂಳೆ ಒಳಗಡೆ ನೋಡಿ ತುಪ್ಪ. ಸೂಪರ್ ಸಾರು ಮಾತ್ರ ಅಲ್ಟಿಮೇಟು. ಬಿಳಿ ಅನ್ನ ಹಾಕ್ಕೊಂಡು ಕಲ್ಸ್ಕೊಂಡು ತಿಂತಾಯಿದ್ರೆ ಅಂಗಾರ. ಆಹಾ, ಇನ್ನೊಂದೇನೆಂದರೆ ಅವರು ತುಂಬ ಎಳೆ ಮರಿ ಎಲ್ಲ ಒಡ್ಸೋಲ್ಲ. ಬಟ್ ಹೆಂಗೆ ಬೆಂದಿದೆ ಮಾಂಸ ಅಂದರೆ, ಯಾವುದೋ ಇದು ಎಳೆದು ಇನ್ನೂ ಎಳೆ ಮರಿ ಅಲ್ಲೇ ಬಿದ್ದಿಲ್ವೇನೋ ಆ ಥರ ಬೇಯಿಸಿಟ್ಟಿದ್ದಾರೆ. ಆಬ್ವಿಯಸ್ಲಿ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಚರ್ಬಿ ಎಲ್ಲ ಜಾಸ್ತಿ ಇರುತ್ತೆ. ಆ ಚರ್ಬಿ ಕರ್ಗಿ ಸಾರಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಸೊ ಮಾಂಸದಲ್ಲಿ ತೆಳುಗೆ ಲೇಯರ್ ಆಗ್ಬಿಡುತ್ತೆ. ಬರೀ ಸಾರು ತಿಂದಾಗ ಮಟನ್ ಫ್ಲೇವರು ಬರೋದೇ ಆ ಚರ್ಬಿದು ಟೇಸ್ಟು. ಮಸಾಲ ಪದಾರ್ಥಗಳು
ಸಾರಲ್ಲಿ ಅದೆಷ್ಟು ಅದ್ರ ಟೇಸ್ಟ್ ಬರುತ್ತೆ ಅದ್ರ ತಕ್ಕನಂಗೆ ಮಟನ್ದು ಟೇಸ್ಟು. ನಾನು ಹಂಗೆ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಸತ್ಯ ಬ್ರೋ ಆಟೋ ಕುಂಟು ಲೆಕ್ಕಕ್ಕಿಲ್ಲ. ಅವೆಲ್ಲ ಕಾನ್ಸಂಟ್ರೇಷನ್ ಫುಡ್ ಮೇಲಿದೆ. ಅರ್ಧ ಮುದ್ದೆ ಹಾಗೆ ಹೋಯ್ತು. ನಿಜಾಲು ಸೂಪರ್ ಇದೆ. ಹೆಂಗಿದೆ ಬ್ರೋ? ಚೆನ್ನಾಗಿದೆ. ತುಂಬ ದಿನ ಆಗಿತ್ತು ಎಸ್ ಪಿ ಬಿರಿಯಾನಿ ಟ್ರೈ ಮಾಡಿ. ನಾವು ಅವಾಗ ಅದಾದ್ಮೇಲೆ ನೀವು ಮಾಡಿ. ಅದಾದಮೇಲೆ ಒಂದ್ಸಲಿ ಬಂದಿದ್ವಿ ನಾನು ಅವಾಗ ಮಾಡಿದ್ದು ಅಲ್ಲಿ ಅವ್ರ ಫಸ್ಟ್ ಬ್ರ್ಯಾಂಚು, ಅದೇ ಬ್ರಾಂಚು ಮೇನ್ ಬ್ರಾಂಚಲ್ಲೇ. ನಾನು ಸೋಮು ಹ್ಞೂ ಒಂದೇ ಬಂದ್ಬಿಡ್ತೀವಿ ಮಧ್ಯಾಹ್ನ ಊಟಕ್ಕೆ. ನಿಮ್ಗೆ ಹತ್ರ ಅಲ್ಲ ಹತ್ರ ಅಡ್ವಾಂಟೇಜು. ಊರಾಚೆ ಬರ್ಬೇಕು ಈ ಮೂಲೆಯಿಂದ. 37-40 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಸೂಪರ್ ವರ್ತು. ಅಷ್ಟು ಟ್ರಾವೆಲ್ ಮಾಡಿದ್ದು ಮೋಸನೇ ಇಲ್ಲ. ಇನ್ನೊಂದೇನಿದು ಸ್ಪೆಷಲ್ಲು ಎಲ್ಲರಿಗೂ ಗೊತ್ತು ಆಲ್ರೆಡಿ ಬರ್ತಿರೋರಿಗೆ. ಬಟ್ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ದೆ ಅವ್ರಿಗೆ ಹೇಳೋದು. ಈಗ ಇದು ಮುದ್ದೆ ಊಟ ತೊಗೊಂಡ್ವಿ ಗೊತ್ತಾ, ಮಟನ್ನು ಸಾರು ಮುದ್ದೆ ಅನ್ನ ಕೊಡ್ತಾರೆ. ಅದು ತಿಂದು ಮುದ್ದೆ ಇನ್ನೊಂದು ಬೇಕಾ ಕೊಡ್ತಾರೆ, ಮತ್ತೊಂದು ಬೇಕಾ ಕೊಡ್ತಾರೆ, ಬಿರಿಯಾನಿ ರೈಸ್ ಬೇಕಾ ಕುಷ್ಕ ಅದು ಕೊಡ್ತಾರೆ. ಮುದ್ದೆ ಊಟ ತೊಗೊಂಡ್ರೆ ಬಿರಿಯಾನಿ ರೈಸು ತಿನ್ಬೋದು, ಎಷ್ಟು ಬೇಕಾದ್ರೂ ನಿಮ್ಮ ಕೆಪಾಸಿಟಿ ಎಷ್ಟು ತಿಂದಿರೋ ತಿನ್ಬೋದು, ಮುದ್ದೆ ಎಷ್ಟನ್ನ ತಿನ್ಬೋದು. ಅದು ಇವರ ಸ್ಪೆಷಾಲಿಟಿ. ಅಲ್ಲೂ ಅಷ್ಟೇ ಅವಳಹಳ್ಳಿ ಬ್ರಾಂಚಿಂದ ಶುರು ಆಗಿರೋದು, ಇಲ್ಲೂ ಅವ್ರು ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಆಮೇಲೆ ಇನ್ನೊಂದೇನು, ಮುದ್ದೆ ಊಟ ತೊಗೊಳಲ್ಲ ನೀವು, ಬಿರಿಯಾನಿ ತೊಗೊತೀರಾ, ಒಂದು ಮಟನ್ ಬಿರಿಯಾನಿ ತೊಗೊತೀರಾ ಅಂದ್ಕೊಳ್ಳಿ. ಮಟನ್ ಬಿರಿಯಾನಿ ತೊಗೊಂಡ್ರೆ ಮುದ್ದೆ ತಿನ್ನಬೇಕಾ, ಮುದ್ದೆ ಕೊಡ್ತಾರೆ. ಮತ್ತು ರೈಸ್ ತಿನ್ನಬೇಕಾ, ರೈಸ್ ಕೊಡ್ತಾ ಇರ್ತಾರೆ. ಹೋಗಿ ಹಾಕ್ಸ್ಕೊಂಡು ತೊಗೊಂಬಂದು ತಿಂತಾರ್ರಿ. ಏನು ಇದು ಮಾಡಲ್ಲ, ಮಕ ಒಂಥರ ಇಟ್ಕೊಂಡು ಇವೆಲ್ಲ ಮಾಡೋದಿಲ್ಲ, ರಿಸ್ಟ್ರಿಕ್ಷನ್ ಇಲ್ಲ. ಸೊ ಅದೇ ಸ್ಪೆಷಲ್ಲು. ಇದು ನೆನ್ನೆ ಮೊನ್ನೆ ಎಲ್ಲ ಸ್ಟಾರ್ಟಿಂಗಿಂದನೂ ಹಿಂಗೆ ಇರೋದು. ನಾವು ಫಸ್ಟ್ ವೀಡಿಯೋ 3 ವರ್ಷದಿಂದ ಏನೋ ಮಾಡಿರೋದು, ಅವಾಗಿಂದನೂ ಸೇಮ್. ಅದಕ್ಕೋಸ್ಕರ ಅಲ್ಲಿ ಜನ ತುಂಬಿರ್ತಾರೆ ಅಲ್ಲಿ. ಈಗ ಬಿರಿಯಾನಿ ಕರೀತಾ ಇದೆ, ಇನ್ನು ಕಬಾಬ್ ಇದೆ, ಬೋಟಿ ಇದೆ. ಜಂಪ್ ಬಿಡೋಣ. ನಮ್ಮ ಕಣ್ಣೀರು ಬರ್ತಾ ಇದೆ. ಆನಂದ. ಬಿರಿಯಾನಿಗೆ ಹೋಗೋಣ. ಫೇಮಸ್ ಎಸ್ ಪಿ ಬಿರಿಯಾನಿ. ಚರ್ಬಿನೇ ಸಿಕ್ತು ಸ್ಟಾರ್ಟಿಂಗೆ. ನನಗೂ ಇದೆ. ಡಾರ್ಕ್ ಆದ ಬಿರಿಯಾನಿ, ಫುಲ್ಲು ಸ್ಟ್ರಾಂಗ್ ಆದ ಮಸಾಲ ಭರಿತವಾದ ಬಿರಿಯಾನಿ. ನಮ್ಮೂರೇ ನಮಗೆ ಚಂದ, ನಮ್ಮೂರೇ ನಮ್ಮೂರೇ ನಮಗೆ ಅಂದ, ನಮ್ಮ ಊಟನೇ ನಮಗೆ ತೃಪ್ತಿ. ಸಮಾಧಾನ ಆಯಿತು. ಮಟನ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬೇಯಿಸಿದ್ದಾರೆ. ಮಟನ್ ಮಾತ್ರ ಸೂಪರಾಗಿ ಬೆಳೆಸಿದೆ. ಬಿರಿಯಾನಿ ಸೌದೆ ಒಲೆನ ಸೌದೆ ಒಲೆ, ಅದು ಇದು ಜಾಸ್ತಿ ಸೌದೆ ಒಲೆ. ಇಲ್ಲಿ ದೊಡ್ಡದಾಗಿ ಮಾಡಿದ್ದಾರೆ, ಸಕ್ಕ ದೊಡ್ಡದಾಗೆ. ಕಿಚನೇ ದೊಡ್ಡದಾಗಿದೆ. ಅವ್ರದ್ದು ಫಸ್ಟ್ ಬ್ರಾಂಚ್ ಇದೆಯಲ್ಲ, ಫುಲ್ ಬ್ರಾಂಚ್ ಅಷ್ಟು ದೊಡ್ಡದಾಗಿ ಬರೀ ಕಿಚನ್ ಇದೆ ಇಲ್ಲಿ. ಜಾಸ್ತಿ ಒಲೆಗಳು. ಬಿರಿಯಾನಿಲಿ ಆ ಸ್ಮೋಕಿನೆಸ್ನ ಫೀಲ್ ಮಾಡ್ಬೋದು ಸೌದೆ ಒಲೆದು. ಉದ್ರಾದ್ರ ರೈಸು ಪೀಸ್ ಮುರ್ಕೊಂಡು. ಮಟನ್ ಮಾತ್ರ ಸಕ್ಕತ್ತಾಗಿ ಬಂದಿದೆಯಲ್ಲ. ಬೇಸಿಕ್ ಆ ಫ್ಲೇವರ್ಸು ಪ್ರತಿಯೊಂದು ಅಗಳಿಗೂ ಮಟನ್ ಫ್ಲೇವರ್. ಕಳ್ಳೋಗ್ತಾ ಇದೆ ಮಟನ್. ಮೇಯ್ನ್ ಮಟನ್ನೇ ಎಲ್ಲ ಆಟ ಆಡೋದು. ಅದು ಒಳ್ಳೆ ಮಟನ್ನ ಚೂಸ್ ಮಾಡಿರೋದು. ಅದು ಕೂಡ ಸ್ವಲ್ಪ ಕೊಬ್ಬಿರೋ ಮಟನ್ನು. ಆದ್ದರಿಂದ ಅವಾಗಲೇ ಹೆಂಗೆ ಆ ಸಾರಲ್ಲಿ ಬಿಡ್ಕೊಂಡಿತ್ತು ಮಟನ್ದು ಫ್ಲೇವರ್ ಎಲ್ಲನೂ ಇದರಲ್ಲೂ ಅಷ್ಟೇ. ಬರೀ ರೈಸ್ ತಿಂತಾಯಿದ್ರೆ ನಿಮಗೆ ಬಿರಿಯಾನಿ ತಿಂತಾಯಿದ್ದೀನಿ ಅಂತ ಅನಿಸುತ್ತೆ, ಮಟನ್ ಪೀಸ್ ಜೊತೆ ತಿಂತಾಯಿದ್ದೀನಿ ಅಂತ. ಸೊ ಅಡ್ವಾಂಟೇಜ್ ಏನು ಅಂದರೆ ಇಲ್ಲಿ ಬರೀ ರೈಸ್ನೇ ತಿನ್ಬೋದು, ನೀವು ಎಷ್ಟು ಬೇಕಾದ್ರೂ ತಿನ್ಬೋದು, ಅನ್ಲಿಮಿಟೆಡ್. ಈಗ ಕಬಾಬ್ಗೆ ಹಾಕ್ಬಿಡೋಣ ಕೈ. ಗರಿಯಾದ ಕಬಾಬ್, ಚಿಕನ್ ಕಬಾಬ್ ಎತ್ಕೊಳ್ಳಿ ಬ್ರೋ. ಆಹಾ, ಜಸ್ಟು ಚಿಕನ್ ಕಬಾಬ್. ಚಿಕನ್ ಕಬಾಬ್. ಮನ ತುಂಬಿ. ಆಹಾ, ಟೇಸ್ಟ್ ಬಡ್ಸು ತಾಂಡವ ಆಡ್ತಾ ಇದೆ. ಅಲ್ಲ, ನಮ್ಮ 3 ಜನಕ್ಕೆ ತುಂಬ ಸ್ಪೆಷಲ್ ಫೀಲ್ ಆಗ್ತಾ ಇದೆ ಇವತ್ತು. ನಾವು ನಾರ್ಮಲಾಗಿ ತಿಂತಾಯಿದ್ರು ನಮ್ಗೆ ಇವಾಗ ಸ್ಪೆಷಲ್ಲ ಜಾಸ್ತಿ ಫೀಲ್ ಆಗುತ್ತೆ. ಯಾಕಂದರೆ ತುಂಬ ಗ್ಯಾಪ್ ಆಯ್ತಲ್ಲ, ಆದ್ದರಿಂದ ಏನೇನೋ ತಿಂದ್ಬಿಟ್ಟು ನಾಲ್ಗೆ ಕೆಟ್ಟೋಗಿತ್ತು. ಇದು ಬೀಳ್ತಿದ್ದಂಗೆ ನಾಲ್ಗೆಗೆ ಆಕ್ಟಿವ್ ಆಗ್ಬಿಟ್ಟಿದೆ. Active ಆಗಿದೆ. ಸ್ಟಾರ್ಟ್ ಆಗಿದೆ. ರೀಸೆಂಟಾಗಿ ಬಂದಾಗ ಆಯಿತು, ಆಲ್ರೆಡಿ ಬಂದು 3-4 ದಿವಸ ಆಯಿತು. ಬಂದಿದ್ದ ತಕ್ಷಣ ತಿನ್ನಬೇಕು ಅಂತ ಒಂದು ಬಿರಿಯಾನಿ ತರಿಸ್ಕೊಂಡ್ವಿ. ಅದ್ರ ಬಗ್ಗೆ ವೀಡಿಯೋ ಮಾಡಿದ್ದೀವಿ. ಪಾಪ ಟೇಸ್ಟ್ ಆಗಿತ್ತು, ತಣ್ಣು ಕೊಟ್ಬಿಟ್ಟಿದ್ರು. ನೆನ್ನೆ ಹೋಗ್ಬಿಟ್ಟು ನಮ್ಮ ಹೋಟ್ಲಲ್ಲಿ ಚೆನ್ನಾಗಿ ತಿಂದ್ವಿ. ಒಂದು ರಾಶಿ ಮಟನ್ ಬಿರಿಯಾನಿ ಹಾಕೊಂಡು ತಿಂದೆ, ಸ್ಟೋರಿ ಹಾಕಿದೆ ಅದನ್ನು. ಇವಾಗ ಇದು ಲೈನಾಗಿ ಒಂದಾದ್ಮೇಲೆ ಒಂದು ಒಳ್ಳೆ ಬ್ಯಾಟಿಂಗ್. ನೆಕ್ಸ್ಟು ಬೋಟಿಗೆ ಹೋಗೋಣ. ಬೋಟಿ ಪೈಪ್ಸು. ಪೆಪ್ಪರ್ ಸ್ವಲ್ಪ ಜಾಸ್ತಿ ಹಾಕಿ ಜಬರ್ದಸ್ತ ಮಾಡೋರೆ. ಈ ಬಿಗ್ ರೂಟಲ್ಲಿ ಮಾಡ್ತಾರಲ್ಲ ಫಂಕ್ಷನ್ಗಳು. ಸೇಮ್ ಪೈಪ್ಗಳು, ಚೀಲಗಳು ಎಲ್ಲ ತೊಗೊಂಡು ಇದನ್ನು ಬಿರಿಯಾನಿ ಜೊತೆ ಮಿಕ್ಸ್ ಮಾಡಿಕೊಂಡು. ಓವರಾಲ್ ಹೆಂಗಿದೆ ಬ್ರೋ? ಅದ್ಭುತ. ಸೇಮ್ ಟೇಸ್ಟು,
ಸೇಮ್ ರೆಸಿಪಿ ನಮಗೆ ಇನ್ನೂ ಜಾಸ್ತಿ ಇಷ್ಟ ಆಗ್ತಿದೆ ಅಷ್ಟೇ. ಸೊ ನೀವು ಅಲ್ಲಿ ಆಲ್ರೆಡಿ ನೀವೇನ ಟ್ರೈ ಮಾಡಿದರೆ ಇಲ್ಲಿಂದ ಹೋಗ್ತಾಯಿದ್ರಿ ಅನ್ಸಿದ್ರೆ ಇವಾಗ ಇಲ್ಲೇ ಹತ್ರದಲ್ಲಿ ಸಿಗುತ್ತೆ ಅಷ್ಟೇ. ಸುತ್ತಮುತ್ತ ಇರೋರು ಇಲ್ಲೇ ಟ್ರೈ ಮಾಡೋದು ಸೂಪರ್ ವರ್ತು. ಕೊಡೋ ಪ್ರೈಸ್ಗೆ ಈ ಕೊಡೋ ಕ್ವಾಂಟಿಟಿ ಒಳ್ಳೆ ಡೀಲು. ಒಳ್ಳೆ ಡೀಲ್. ಇದು ತಿನ್ಬಿಡ್ಬೋದು, ಒಬ್ಬರಿಗೆ ಇದು ಸಾಕು ಇದು. ಬಟ್ ಇನ್ನೂ ತಿನ್ನೋರಿದ್ರೆ ನೀವು ಎಷ್ಟು ನಿಮ್ಮ ಕೆಪಾಸಿಟಿ ರೈಸ್ ಎಷ್ಟು ಬೇಕಾದ್ರೂ ಹಾಕ್ಸ್ಕೊಂಡು ತಿನ್ಬೋದು. ಈ ಥರ ಡೀಲು ತುಂಬ ಅಂದರೆ ತುಂಬಾ ಕಮ್ಮಿ ಕೊಡೋದು. ಅದು ಮಟನ್ ರೈಸ್, ಚಿಕನು ಅಲ್ಲ. ಸೊ ನೀಟಾಗಿ ಖಾಲಿ ಮಾಡೋಣ. ಹರ್ಷ ಹೊಡೆದನಂತೂ ಅವಾಗಿಂದ ಅರ್ಜೆಂಟ್ ಮಾಡ್ತಾ ಇದ್ದಾನೆ, ನೀವು ಮುಗಿಸಿ ಅಂತ, ಯಾಕಂದರೆ ಅವನು ತಿನ್ನಬೇಕು. ಕಟ್ ಮಾಡಿರಿ ಅಂತ. ಸೊ ಆಮೇಲೆ ಇದೊಂದು ಸಣ್ಣ ಬ್ರೇಕ್ ನಂತರ ಎಲ್ಲರೂ ಕುಡಿದು ಟೈಟ್ ಆದರೆ ಹರ್ಷವರ್ಧನ್ ತಿಂದು ಟೈಟ್ ಆಗ್ಬಿಟ್ಟವನೇ. ಕೈ ಚೇರ್ ಸಪೋರ್ಟ್ ಇಟ್ಕೊಂಡು ವೀಡಿಯೋ ಮಾಡ್ತಾವನೆ. ಇದೊಂದು ನಾನು ವೀಡಿಯೋ ಮಾಡ್ತೀನಿ, ಇದೊಂದು ಇದ್ರಲ್ಲಿ ಹಾಕೊಬೇಕು ಇದು ಚಾನಲ್ಲಿ ನಾನು ಮಾತಾಡ್ಬೇಕಾರೆ. ಸೊ ಯಾವ ಅವತಾರದಲ್ಲಿ ನಮ್ಮ ವೀಡಿಯೋ ಮಾಡ್ತಾಯಿದ್ದೆ ನೋಡಿ. ಆಮೇಲೆ ಇನ್ನೊಂದೇನೆಂದರೆ ಇಲ್ಲಿ ಇನ್ನೊಂದು ಮಜಾ ಆಗಿದ್ದು, ಫುಲ್ ಉದ್ದಕ್ಕಿದೆಯಾ ಹೋಟ್ಲು, ಈ ಫುಲ್ ಸ್ಲೋಪ್ ಮಾಡಿದ್ದಾರೆ. ಅಲ್ಲಿ ಹೈಟಿಂದ ಹಿಂಗೆ ಡೌನ್ ಕೊಟ್ಟಿದ್ದಾರೆ. ಬರ್ಬೇಕಾದ್ರೆ ಒಂಥರ ಯಾವುದೋ ಬೆಟ್ಟ ಹತ್ತಂಗೆ ಅನಿಸುತ್ತೆ. ನಿಂತ್ಕೊಂಡು ಓಡೋಗ್ಬಿಟ್ಟು ಇಲ್ಲಿ ನಿಂತ್ಕೊಂಡ್ರೆ ಈಸಿಯಾಗಿ ಹೊಟ್ಟೋಗ್ಬಿಡೋದು ಕೆಳಗಡೆಗೆ. ಇವು ತಿನ್ಬಿಟ್ಟು ಹಿಂಗೆ ಎದ್ದೋದಲ್ಲ ಕೈ ತೊಳೆಯೋಕ್ಕೆ ಏನೋ ಹೊಟ್ಟೆ ಭಾರ ಹತ್ತಕ್ಕೆ ಆಗ್ತಿರ್ಲಿಲ್ಲ. ಸೊ ಹಂಗಾಯಿತು. ಸೊ ನಮಗಂತೂ ಸೂಪರ್ ವರ್ತ್ ಅನಿಸ್ತು. ಅಂದರೆ ಇವಾಗ ನಾವು ಏನು ಎಕ್ಸೈಟ್ಮೆಂಟ್ ನಾವು ತೋರಿಸಿದ್ವಿ ತಿಂದು, ಅದು ಏನಕ್ಕೆ ಅಂದರೆ ಇದು ನಮ್ಮದು ಒಂದು 8 ದಿನದ್ದು ನಮ್ಮದು ಹಿಂದೆ ನಡೆದಿರೋದು ಏನೇನೋ ಊಟ ತಿಂದು ಬಾಯಿ ಕೆಟ್ಟು ಹೊಟ್ಟೆ ಕೆಟ್ಕೊಂಡಿರೋದು ಪರಿಣಾಮ. ಅವರು 13 ದಿವಸದ್ದು ಅವ್ರದ್ದು ಪರಿಣಾಮದಿಂದ ಇವಾಗ ಈ ಊಟ ತಿಂದಿದ ತಕ್ಷಣ ನಮಗೆ ಫುಲ್ಲು ಜಾಸ್ತಿ ಖುಷಿ ಆಯಿತು. ಸೊ ನೀವು ಬಂದಾಗ ನಮ್ಮಷ್ಟೇ ಖುಷಿ ಆಗುತ್ತೆ ಅಂತ ಇರಲಿಲ್ಲ. ಸೊ ನಾರ್ಮಲಾಗಿ ಊಟ ವರ್ತ್ ಟೇಸ್ಟ್ಗೆ ನಿಮಗೆ ನಮಗಿಂದ ಒಂದು 40% ಕಮ್ಮಿನೇ ಅನಿಸುತ್ತೆ. ಯಾಕಂದ್ರೆ ನಮ್ಗೆ ಹಂಗೆ ನಾವು ಮಿಸ್ ಮಾಡ್ಕೊತಾ ಇದ್ವಿ. ನಮ್ಮ ಊಟ ದೊಡ್ಡ ಗ್ಯಾಪ್ ಇತ್ತು, ಅದಕ್ಕೋಸ್ಕರ ನಮ್ಗೆ ಅಷ್ಟು ಎಕ್ಸೈಟ್ ಆಗಿದ್ದು. ಸೊ ಅದು ಬಿಟ್ಟೆ ಆ ಕಾಸಿಗೆ ಏನು ಕಾಸು ಕೊಡ್ತೀವಿ ಆ ಕಾಸ್ಗಂತೂ ಸೂಪರ್ ಡೂಪರ್ ವರ್ತು ಫುಡ್. ಟೇಸ್ಟ್ ವೈಸ್ ಇರ್ಬೋದು, ಕ್ವಾಲಿಟಿ ವೈಸ್ ಇರ್ಬೋದು, ಪ್ಲಸ್ ಕ್ವಾಂಟಿಟಿ ಮೈಂಡ್ ಕ್ವಾಂಟಿಟಿ. ಒಬ್ಬ ಕುತ್ಕೊಂಡು ಕೆಪಾಸಿಟಿ ಇರೋನು ದೊಡ್ಡ ಎಲೆ ಹಾಕ್ಕೊಂಡು ಇಷ್ಟು ತಿನ್ಬೋದು. ಅನ್ನ ಅಂದ್ಕೊಂಡು ಭೂತಾಯಿನ ಮಗ ಈ ಥರ ತಿನ್ಬೋದು. ನೀವು ಅಲ್ಲಿ ಬಿರಿಯಾನಿ ರೈಸ್ನ ಬಡಿಸ್ತಾರೆ, ಕೊಡ್ತಾರೆ. ಬಟ್ ಬಿರಿಯಾನಿ ಫಸ್ಟ್ ಟೈಮ್ ಹಾಕೊಟ್ಟಾಗಲೂ ಅಷ್ಟೇ ಸಿಕ್ಕಾಬಟ್ಟೆ ಪೀಸು, ಸಿಕ್ಕಾಬಟ್ಟೆ ದಪ್ಪ ಪೀಸ್ಗಳು, ಕ್ವಾಂಟಿಟಿ ಪೀಸಸ್ಸಲ್ಲೂ ಯಾವುದು ಕಾಂಪ್ರಮೈಸ್ ಇಲ್ಲ. ಆರಾಮಾಗಿ ಖುಷಿಯಾಗಿ ತಿನ್ಬೋದು. ರೈಸೇ ಕೊಟ್ಟಿರ್ತಾರೆ, ಬಟ್ ಸಾಲಿಲ್ಲ ಅಂದರೆ ಇನ್ನೂ ತಿನ್ಬೋದು. ಮುದ್ದೆ ಊಟ ತೊಗೊಂಡ್ರೆ ಬಿರಿಯಾನಿ ರೈಸು ಇಸ್ಕೊಂಡು ತಿನ್ಬೋದು. ಬಿರಿಯಾನಿ ತೊಗೊಂಡ್ರೆ ಇದು ಮುದ್ದೆ ಸಾರೂ ಇಸ್ಕೊಂಡು ತಿನ್ಬೋದು. ರಸ ಅನ್ನ ವೈಟ್ ರೈಸು ಏನು ಬೇಕಾದ್ರೂ ತಿನ್ಬೋದು. ಅನ್ಲಿಮಿಟೆಡ್ ಬಡದು ಬಾಯಿಗೆ. ಸೊ ಒಳ್ಳೆ ಬ್ಯಾಟಿಂಗ್ ಮಾಡೋರಿಗೆ ಒಳ್ಳೆ ಜಾಗ ಇದು. ಅವಳಳ್ಳಿಲಿ ಮಾತ್ರ ಇತ್ತು. ಸೊ ಈ ಕಡೆ ಸುತ್ತಮುತ್ತ ಇರೋರ್ಗು ಇವಾಗ ಸಿಕ್ಕಿದೆ ಆರಾಮಾಗೆ. ನೀವು ಅಲ್ಲಿವರೆಗೂ ಹೋಗೋ ಅವಶ್ಯಕತೆ ಇಲ್ಲ, ಇಲ್ಲೇ ಬಂದ್ಬಿಟ್ಟು ಇನ್ನೂ ನೀವು ಆರಾಮಾಗಿ ಕುತ್ಕೊಂಡು ತಣ್ಣಗೆ ತಿನ್ಬೋದು. ಅಲ್ಲೋದ್ರೆ ಏನು ಅಂದರೆ ತುಂಬ ರಶ್ ಇರುತ್ತೆ, ಕುತ್ಕೊಳ್ಳೋ ಜಾಗ ಇರೋಲ್ಲ ಜಾಸ್ತಿ. ಯಾಕಂದರೆ ಅಕ್ಕಪಕ್ಕ ಎಲ್ಲ ಗೌರ್ಮೆಂಟ್ ಆಫೀಸ್ಗಳು, ರಿಜಿಸ್ಟ್ರೇಷನ್ ಆಫೀಸ್ಗಳು ಎಲ್ಲರೂ ಬರ್ತಾರೆ ಊಟದ ಟೈಮ್ಗೆ. ಫುಲ್ ರಶ್ ಇರುತ್ತೆ. ಇಲ್ಲಿ ಆರಾಮಾಗಿರುತ್ತೆ. ವೆಜ್ ಆನ್ ಟೇಬಲ್ಗಳು, ಚೇರ್ಗಳು, ಫ್ಯಾಮಿಲಿ ಜೊತೆಗೆ ಆರಾಮಾಗಿ ಬಂದು ಕುತ್ಕೊಂಡು ತಣ್ಣಗೆ ತಿನ್ಕೊಂಡು ಹೋಗ್ಬೋದು. ಸೆಲ್ಫ್ ಸರ್ವಿಸೇ, ಇಲ್ಲೂ ಸರ್ವಿಸ್ ಇಲ್ಲ, ಸೆಲ್ಫ್ ಸರ್ವಿಸೇ ತೊಗೊಂಬಂದು ಕುತ್ಕೊಂಡು ತಿನ್ನಬೇಕು. ಸೊ ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಟ್ಟಿರ್ತೀವಿ ಜಾಗದ್ದು, ಆರಾಮಾಗಿ ಬನ್ನಿ, ಒಂದ್ಸಲ ಟ್ರೈ ಮಾಡಿ. ಆಮೇಲೆ ಏನು ಬ್ರೋ ಏನಿಸ್ತು ನಿಮಗೆ? ಏನಿಲ್ಲ, ಖುಷಿ ಆಗ್ಬಿಟ್ಟು ಎಲ್ಲರೂ ಅಯ್ಯಾಗ್ಬಿಟ್ಟಿದ್ದೀವಿ. ಯಾವಾಗಲೂ ಎಲ್ಲರೂ ಸಿಕ್ಕಿದಾಗೆಲ್ಲ ಕ್ವಶನ್ ಕೇಳ್ತಾರೆ. ನಾವು ಅಲ್ಲಿ ಟ್ರಿಪ್ ಹೋದಾಗೂ ಎಷ್ಟೊಂದೆಲ್ಲ ಕೇಳಿದ್ರು, ಅಷ್ಟೊಂದು ತರಿಸ್ತೀರಲ್ಲ ಎಲ್ಲ ತಿಂತೀರಾ ಅಂತ. ಇಲ್ಲ, ನಾವೆಲ್ಲರೂ ಹಂಚ್ಕೊಂಡು ತಿಂತೀವಿ, ಸ್ಟಾಫ್ ಎಲ್ಲ ಇರ್ತಾರಲ್ಲ ಎಲ್ಲರೂ ತಿನ್ಬಿಡ್ತೀವಿ ಅಂತ. ಬಟ್ ಇವತ್ತು ತರಿಸಿದ್ದು ಎಲ್ಲನೂ ಅಂದರೆ ಒಂದು ವಿಡಿಯೋ ಮಾಡ್ಬೇಕಾದ್ರೆ ಒಂದೊಂದು ಐಟಮ್ ಒಂದೊಂದೇ ತರಿಸೋದು, ಆಮೇಲೆ ಬೇಕಾದ್ರೆ ತರಿಸ್ತೀವಿ. ಹಂಗೆ ಇವತ್ತು ಒಂದೊಂದು ಐಟಮು 2-3 ಪ್ಲೇಟ್ ಎಲ್ಲರಿಗೂ 3 ಮುದ್ದೆ ಊಟ, 3 ಬಿರಿಯಾನಿ, ಹಂಗೆ ಎಲ್ಲ ಖಾಲಿ ಆಯಿತು. ಸೊ ಅಷ್ಟು ಬರ್ಗೆಟ್ಟಿದ್ವಿ ಅಂತ ಅರ್ಥ, ಸಿಂಪಲಾಗಿ ಹೇಳ್ಬೇಕಂದ್ರೆ. ಸೊ ವೀಡಿಯೋನ ಜಾಸ್ತಿ ಲೈಕ್ ಮಾಡಿ, ತುಂಬ ಶೇರ್ ಮಾಡಿ, ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಲಿ. ಸೊ ನಮ್ಮ ಸತ್ಯ ಬ್ರೋ ಅವರ ಚಾನಲ್ಲು, ಗಗನ್ ಅವರ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆಮೇಲೆ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ, ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ಬಿಡೋಣ. ನಮಸ್ಕಾರ.